ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆಗೆ ರಾಜ್ಯ ಹೈಕೋರ್ಟ್ ಆದೇಶವನ್ನು ಮಾಡಿತ್ತು. ಈ ಒಂದು ರಾಜ್ಯ ಹೈಕೋರ್ಟ್ನ ತೀರ್ಪನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನ ಶಾಸಕ ಕೆ.ವಿ. ನಂಜೇಗೌಡ ಅವರು ಸಲ್ಲಿಸಿದ್ರು. ಈ ಒಂದು ಅರ್ಜಿಯ ವಿಚಾರಣೆಯನ್ನ ಮಾಡಿದಂತಹ ಸುಪ್ರೀಂ ಕೋರ್ಟ್ ಈ ಒಂದು ಮರುಮತ ಎಣಿಕೆಯನ್ನ ಮಾಡಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ 4 ವಾರಗಳ ಒಂದು ಗಡುವನ್ನು ಕೊಟ್ಟು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಶಾಸಕ ಕೆ.ವಿ. ನಂಜೇಗೌಡ ಅವರ ಒಂದು ಶಾಸಕ ಸ್ಥಾನವನ್ನ ಅಸಿಂಧು ಏನು ಮಾಡಿತ್ತು ರಾಜ್ಯ ಹೈಕೋರ್ಟ್. ಇದಕ್ಕೆ ಒಂದು ಏನು ತಡೆಯಾಜ್ಞೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆದ್ರೆ ಸುಪ್ರೀಂ ಕೋರ್ಟ್ನ ಒಂದು ಆದೇಶದನ್ವಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆಗೆ ಇದೀಗ ದಿನಗಣನೆ ಆರಂಭ ಆಗಿರತಕ್ಕಂಥದ್ದು. ಏನು 4 ವಾರಗಳಲ್ಲಿ ಮರುಮತ ಎಣಿಕೆಯನ್ನ ಮಾಡಿ ಏನು ಮುಚ್ಚಿದ ಲಕೋಟೆಯಲ್ಲಿ ಒಂದು ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ನ್ಯಾಯಾಧೀಶರು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿನೇ ಇದೀಗ ಜಿಲ್ಲಾಡಳಿತ ಇದೀಗ ಏನು ಮರುಮತ ಎಣಿಕೆ ಸಂಬಂಧ ಈಗಾಗಲೇ ಸಿದ್ಧತೆಗಳನ್ನ ಆರಂಭ ಮಾಡಿರ್ತಕ್ಕಂಥದ್ದು. ಏನು ಮರುಮತ ಎಣಿಕೆ ಮಾಡ್ತಕ್ಕಂಥ ಒಂದು ಕೌಂಟಿಂಗ್ ಸೆಂಟರ್ನ ಈಗಾಗಲೇ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ.ಆರ್. ರವಿ ಅವರು ಇದೀಗ ವಿಸಿಟ್ ಮಾಡಿರ್ತಕ್ಕಂಥದ್ದು. ಏನು ಜಿಲ್ಲಾಧಿಕಾರಿ ಕಚೇರಿ ಎದುರೇ ಇರತಕ್ಕಂಥ ತೋಟಗಾರಿಕಾ ಮಹಾವಿಶ್ವವಿದ್ಯಾಲಯದ ಒಂದು ಏನು ಕಾಲೇಜು ಕಟ್ಟಡದಲ್ಲಿ ಇದೀಗ ಮರುಮತ ಎಣಿಕೆಯನ್ನ ಮಾಡ್ಲಿಕ್ಕೆ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನೇನು ಚುನಾವಣಾ ಆಯೋಗದಿಂದ ಒಂದು ದಿನಾಂಕ ಘೋಷಣೆ ಆದ ನಂತರ ಈ ಒಂದು ಮರುಮತ ಎಣಿಕೆಯನ್ನ ಮಾಡ್ಲಿಕ್ಕೆ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಇದೀಗ ಸಜ್ಜಾಗಿರ್ತಕ್ಕಂಥದ್ದು. ಹಾಗಾಗಿನೇ ಇದೀಗ ಅಭ್ಯರ್ಥಿಗಳಲ್ಲಿ ಕೂಡ ಇದೀಗ ಬಹಳಷ್ಟು ಕುತೂಹಲ ಇದೆ. ಯಾಕೆಂತ ಹೇಳಿದ್ರೆ ಈ ಒಂದು ಏನು 2023ರ ಒಂದು ವಿಧಾನಸಭೆ ಚುನಾವಣೆಯ ಫಲಿತಾಂಶ ಘೋಷಣೆ ಆದ್ಮೇಲೆ ಏನು ಮತಗಳು ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಮಾಲೂರಿನ ಬಿಜೆಪಿ ಅಭ್ಯರ್ಥಿ ಆಗಿದ್ದಂತಹ ಮಂಜುನಾಥ್ ಗೌಡ ಅವರು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅವ್ರು ಹೇಳೋ ಪ್ರಕಾರವಾಗಿ ಏನು ಚುನಾವಣೆಯ ಒಂದು ಮತ ಎಣಿಕೆಯಲ್ಲಿ ಬಹಳಷ್ಟು ಲೋಪಗಳಾಗಿದೆ, ಏನು ಏಜೆಂಟ್ ಗಳಿಂದ ಸಹಿಯನ್ನು ಪಡೆದುಕೊಂಡಿಲ್ಲ, ಮತ್ತೆ ಬಹಳಷ್ಟು ಕಡೆ ಏನು ವಿಡಿಯೋ ಫುಟೇಜ್ ಅನ್ನ ಮಾಡಿಲ್ಲ. ಹಾಗಾಗಿನೇ ಇದು ಬಹಳಷ್ಟು ಲೋಪಗಳಾಗಿದೆ. ಹಾಗಾಗಿನೇ ಈ ಒಂದು ಮಾಲೂರು ವಿಧಾನಸಭಾ ಕ್ಷೇತ್ರದ ಒಂದು ಮರುಮತ ಎಣಿಕೆಯನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಹೈಕೋರ್ಟ್ ನಲ್ಲಿ ಒಂದು ವಾದವನ್ನು ಮಂಡಿಸಿದ್ರು. ಈ ಒಂದು ವಾದವನ್ನ ಆಲಿಸಿದಂತಹ ಏನು ನ್ಯಾಯಾಧೀಶರು ಈ ಎಣಿಕೆ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಲೋಪಗಳಾಗಿದೆ, ಮತ್ತೆ ಚುನಾವಣಾ ಅಧಿಕಾರಿಗಳು ಕೂಡ ಬಹಳಷ್ಟು ಒಂದು ತಪ್ಪುಗಳನ್ನ ಮಾಡಿದ್ದಾರೆ. ಹಾಗಾಗಿನೇ ಈ ಒಂದು ಮರುಮತ ಎಣಿಕೆಗೆ ಇದೀಗ ನ್ಯಾಯಾಧೀಶರು ಕೂಡ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿನೇ ಇದೀಗ ಮಾಲೂರು ಒಂದು ಬಿಜೆಪಿ ಅಭ್ಯರ್ಥಿ ಆಗಿದ್ದಂತಹ ಮಂಜುನಾಥ್ ಗೌಡ ಅವರು ಈ ಬಾರಿ ಏನು ಕಳೆದ ಬಾರಿ ಆದಂತಹ ತಪ್ಪುಗಳು ಮತ್ತೆ ಮರುಕಳಿಸಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಅವರು ಮತ ಎಣಿಕೆ ಸಂಬಂಧ ಈಗಾಗಲೇ ಚರ್ಚೆಗಳು ಆರಂಭ ಆಗ್ತದೆ. ಈ ನಿಟ್ಟಿನಲ್ಲಿ ಏನು ಕಳೆದ ಒಂದು 2023ರ ಒಂದು ಮತ ಎಣಿಕೆ ವೇಳೆಯಲ್ಲಿ ಬಹಳಷ್ಟು ತಪ್ಪುಗಳಾಗಿದೆ. ಆ ಒಂದು ತಪ್ಪುಗಳು ಮತ್ತೆ ಮರುಕಳಿಸಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರು ಮತ್ತೆ ಹಲವಾರು ಬಿಜೆಪಿ ನಾಯಕರು ಇದೀಗ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಏನು ಅಪರ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಮಂಗಳ ಅವರಿಗೆ ಒಂದು ಮನವಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಅವರು ಏನ್ ಮನವಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 2023ರ ಒಂದು ವಿಧಾನಸಭಾ ಚುನಾವಣೆಯ ಒಂದು ಮತ ಎಣಿಕೆ ವೇಳೆ ಬಹಳಷ್ಟು ಒಂದು ತಪ್ಪುಗಳಾಗಿತ್ತು. ಆ ಒಂದು ತಪ್ಪುಗಳು ಮರುಕಳಿಸಬಾರದು, ಮತ್ತೆ ಏಜೆಂಟ್ ಇಂದ ಏನ್ ಸಹಿ ಪಡೆದುಕೊಂಡಿಲ್ಲ ಅಂತ ತಪ್ಪುಗಳು ಮತ್ತೆ ಆಗ್ಬಾರ್ದು, ಮತ್ತೆ ಮತ ಎಣಿಕೆ ಕೇಂದ್ರದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಹಲವಾರು ಕ್ರಮಗಳು ಹಿಂದೆ ತೆಗೆದುಕೊಂಡಿಲ್ಲ. ಹಾಗಾಗಿನೇ ಇಂಥ ತಪ್ಪುಗಳು ಮತ್ತೆ ಮರುಕಳಿಸಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಮಂಜುನಾಥ್ ಗೌಡ ಅವರು ಮನವಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಮಂಜುನಾಥ್ ಗೌಡ ಅವರು ಖಂಡಿತ ರೀಕೌಂಟಿಂಗ್ ನಲ್ಲಿ ನಾನು ಗೆದ್ದೇ ಗೆಲ್ಲುವಂತ ಒಂದು ವಿಶ್ವಾಸವನ್ನು ಕೂಡ ಹೊಂದಿದ್ದೇನೆ, ಮತ್ತೆ ಅತಿಯಾದಂತಹ ಒಂದು ಆತ್ಮವಿಶ್ವಾಸವೂ ಕೂಡ ಇಲ್ಲ, ಮತ್ತೆ ಕಡೆ ಬಹಳಷ್ಟು ತಪ್ಪುಗಳಾಗಿದೆ. ಆ ಒಂದು ತಪ್ಪುಗಳು ಮತ್ತೆ ಮರುಕಳಿಸಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಒಂದು ಮನವಿಯನ್ನ ಕೊಟ್ಟಿರೋದಾಗಿ ಇದೀಗ ಮಾಲೂರು ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರು ಹೇಳಿರ್ತಕ್ಕಂಥದ್ದು. ಹೋದ್ಸಲಿ ಕೌಂಟಿಂಗ್ ಆಗಬೇಕಾದ್ರೆ ಏನೇನು ಲ್ಯಾಪ್ಸಸ್ ಆಗಿತ್ತು ಅದು ಮೊದಲೇ ಜನರಲ್ ಎಲೆಕ್ಷನ್ಸು ಗೊಂದಲ ಇತ್ತು. ಆಮೇಲೆ ಸ್ಥಳಾವಕಾಶ ಕೂಡ ಕಡಿಮೆ ಇರೋದ್ರಿಂದ ಸಾಕಷ್ಟು ಲ್ಯಾಪ್ಸಸ್ ಆಗಿತ್ತು ರೂಲ್ ಬುಕ್ಕಲ್ಲಿ. ಅಲ್ಲಿ ಏನೇನಾಗಿತ್ತು, ಮುಂದೆ ಏನೋ ಆ ಥರ ಆಗಬಾರ್ದು ಅಂತೇಳಿ DC ಅವ್ರ ಗಮನ ಸೆಳೆಯೋಕ್ಕೆ ಅವರಿಗೆ ತಿಳಿಸೋಕ್ಕೆ ಬಂದಿದ್ದು. ಬಹುಶಃ ಅವರು 10-15 ಡೇಸಲ್ಲಿ ಮೋಸ್ಟ್ಲಿ ರೀಕೌಂಟಿಂಗ್ ಮಾಡ್ಬೋದು, ಹಬ್ಬ ಕಳೆದಾದ್ಮೇಲೆ ಆಗ್ಬೋದು ಅಂತ ಟೆಂಟೇಟಿವ್ ಆಗಿ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ. ಪಾಯಿಂಟ್ ಅಷ್ಟೇ. ಹೋದ್ಸಲಿ ಏನು ಮಾಡಿದ್ರು ಅಂದರೆ 14 ಟೇಬಲ್ ಆಗ್ತಾಯಿದ್ರಲ್ಲ, ಅದನ್ನು 2 ರೂಮ್ಗೆ ಹಾಕ್ಬಿಟ್ಟಿದ್ರು. ಅದನ್ನು 2 ರೂಮ್ಗೆ ಹಾಕಿದಾಗ ಅಲ್ಲಿ ಏನು ನಡೀತಾ ಇದೆ ಇಲ್ಲೇ ನಡೀತಾ ಇದೆ ಗೊತ್ತಾಗ್ತಾ ಇರಲಿಲ್ಲ. ಇದನ್ನು ಒಂದೇ ರೂಮಲ್ಲಿ ರೂಲ್ ಇರೋದು ಒಂದೇ ರೂಮಲ್ಲಿ ಇರಬೇಕು ಅಂತ ಅದನ್ನು ಹೇಳಿದ್ದೀವಿ. ಆಮೇಲೆ 17C ಫಾರಮ್ ಏನು ಸಿಗ್ನೇಚರ್ಸ್ ಮಾಡ್ತಾರೆ, ಎಷ್ಟೋ ಕಡೆ 113 ಕಡೆ ಮಿಸ್ಸಿಂಗ್ ಇತ್ತು, ಬ್ಲ್ಯಾಂಕ್ ಬಿಡಬಾರ್ದು. ಆಮೇಲೆ ನಮಗೆ ಒಂದು ಫೋಟೋ ಕಾಪಿ ಕೊಡಬೇಕು. ಒಂದೊಂದು ರೌಂಡ್ಗೂ ಮುಗಿದ್ಮೇಲೆ ಎಲ್ಲ ಕರೆಕ್ಟಾಗಿತ್ತಂದರೆ ಸಿಗ್ನೇಚರ್ ಮಾಡಿ ಫೋಟೋ ಕಾಪಿ ತೊಗೊಂಡ್ರೆ ಎಲ್ಲದಕ್ಕೂ ಗೊಂದಲ ಇರೋಲ್ಲ. ಆಮೇಲೆ ಪ್ರತಿಯೊಂದು ವಿಡಿಯೋಗ್ರಫಿ ಆಗಲಿ ಒಂದೊಂದು ಫೈಲ್ ಮೇಂಟೈನ್ ಮಾಡಲಿ, ಒಂದೊಂದು ಬೂತ್ದು ಒಂದೊಂದು ಫೈಲ್ ಮೇಂಟೈನ್ ಮಾಡಲಿ. ನಾಳೆ ಯಾರು ಕೇಳಿದ್ರು ಅದನ್ನು ತೋರಿಸ್ಬೋದು.
ಇನ್ನು ಈ ಒಂದು ರೀಕೌಂಟಿಂಗ್ ಆದೇಶದ ವಿಚಾರವಾಗಿ ಮಾಲೂರಿನ ಶಾಸಕರು ಆಗಿರತಕ್ಕಂತ ಕೆ.ವೈ. ನಂಜೇಗೌಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹಸಿಂದು ಆದೇಶಕ್ಕೆ ಪ್ರಶ್ನಿಸಿ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ತಡೆಯಾಜ್ಞೆಗೆ ಒಂದು ಕೋರಿದ್ದೆ, ಆದೇಶರು ಕೂಡ ಈ ಒಂದು ನನ್ನ ಮನವಿಯನ್ನ ಆಲಿಸಿ ಇದೀಗ ಈ ಒಂದು ಹಸಿಂದು ಆದೇಶಕ್ಕೆ ಒಂದು ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಈ ಒಂದು ರೀಕೌಂಟಿಂಗ್ ನಲ್ಲಿ ಕೂಡ ಯಾವುದೇ ಒಂದು ಮತಗಳು ಕೂಡ ಬದಲಾಗೋದಿಲ್ಲ. ಖಂಡಿತ ಶಾಸಕ ಸ್ಥಾನದಲ್ಲಿ ನಾನೇ ಮತ್ತೆ ಮುಂದುವರಿತೀನಿ, ಮತ್ತೆ ರೀಕೌಂಟಿಂಗ್ ನಲ್ಲಿ ಮತ್ತೆ ನಾನೇ ಗೆಲ್ತೀನಿ, ಮತ್ತೆ ಮಾಲೂರು ಶಾಸಕ ಮಂಜುನಾಥ್ ಗೌಡ ಅವರು ಈ ಒಂದು ರೀಕೌಂಟಿಂಗ್ ಆದ ನಂತರ ಮಾಲೂರನ್ನ ಬಿಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಅವ್ರು ಹೇಳಿರ್ತಕ್ಕಂಥದ್ದು. ಎಲ್ಲ ಸುಳ್ಳಾಗ್ತದೆ, ನೋಡ್ಲಿ ಗೊತ್ತಾಗ್ತದೆ. ಇನ್ನೊಂದು ದೇಶದಲ್ಲಿ ಫಸ್ಟ್ ಟೈಮ್ ಇರ್ಬೇಕಿದು ನನ್ನ ಪ್ರಕಾರ ಈ ದೇಶದಲ್ಲಿ ಹಸಿಂದು ಮಾಡಿ ಕೌಂಟಿಂಗ್ ಮಾಡಿ ಅಂತ ಆದೇಶ ಆಗಿದೆ ಫಸ್ಟ್ ಟೈಮ್. ಆಮೇಲೆ ಕೌಂಟಿಂಗ್ ಮಾಡ್ತಾ ಇರೋದು ನನ್ನ ಪ್ರಕಾರ ಯಾವುದಾಗಿದೋ ಯಾವುದಿಲ್ಲೋ ನನಗೆ ಗೊತ್ತಿಲ್ಲ. ನಮ್ಮ ರಾಜ್ಯದಲ್ಲಂತೂ ಫಸ್ಟ್ ಟೈಮ್, ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಟೈಮ್. ಅದು ಶಾಂತಿದಾಗಿದೆ. ಅದೇ MLC ಮುಂದುವರಿತಾವ್ರೆ, ಅರ್ಥ ಆಯ್ತಾ? ಅವರೇ ಮುಂದುವರಿತಾ ಇದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ MLAಗಳು ರೀಕೌಂಟಿಂಗ್ ಅಂತ ಆಗ್ತಾ ಇರೋದು ರೆಕಾರ್ಡ್. ಅಂತೂ ನಾನು ಹೇಳೋದು ಒಂದೇನೆಂದರೆ, ಹೊಸಕೋಟೆಯಿಂದ ಕರ್ಕೊಂಬಂದು ಮಂಜುನಾಥ್ ಗೌಡ MLA ಮಾಡೋದಕ್ಕೆ ನ್ಯಾಷನಲ್ ಫಿಗರ್ ಮಾಡಾಕ್ಬಿಟ್ಟ ನನ್ನ. ನ್ಯಾಷನಲ್ ಫಿಗರ್ ಎಲ್ಲಿ ನೋಡಿದ್ರೆ ಯಾವನಪ್ಪ ನಂಜೇಗೌಡ, ಓಹೋ ಇಡಿ ಬಂದ್ಬಿಡ್ತು ಅಂತ. ಇನ್ನೆಷ್ಟು ಶ್ರೀಮಂತನಪ್ಪ ರೀ, ನಂದೇನು ಇಲ್ಲಪ್ಪೋ, ನಾನು ರೈತನ ಮಗ ರೀ. ನಾನು ಹಣೆ ಬರೋ ರಾಜಕೀಯದಲ್ಲೆಲ್ಲ ನಮ್ಮ ತಾಲೂಕಲ್ಲಿ ಬೆಳೆಸ್ಬಿಟ್ಟವ್ರೆ, ಇಷ್ಟೆತ್ತಿಗೆ ಬೆಳೆಸ್ಬಿಟ್ಟವ್ರೆ. ನನ್ನ ಹತ್ರ ಏನೂ ಸಿಕ್ಕಲಿಲ್ಲ. ಇಡಿ ಬಂತು, ಅವಾಗ ದೊಡ್ಡ ಪ್ರಚಾರ ಆಯಿತಾ. CID ಬಂತು, CID ಬಂದ್ಬಿಡ್ತು ಅಂತ ಅವಾಗ ಪ್ರಚಾರ ಆಯಿತಾ. ಏನಪ್ಪ ಇವಾಗ ರೀಕೌಂಟಿಂಗು ಸುಪ್ರೀಂ ಕೋರ್ಟು, ಹಸಿಂದು ಏನು ದೇಶ ಎಲ್ಲ ಮಾಲೂರು MLA ನಂಜೇಗೌಡರು ಹಸಿಂದು ಆಗೈದ್ರಂತೆ, ರೀಕೌಂಟಿಂಗ್ ಅಂತೆ. ಏನು ಯಾವ TV ಇಂಗ್ಲೀಷನ ಹಾಕು, ಕನ್ನಡನ ಹಾಕು, ಯಾವುದನ್ನ ಹಾಕು, ಅಮೇರಿಕೆಯಿಂದ ಫೋನ್ ಮಾಡ್ತಾರೆ ನನಗೆ. ಅದೇನು ಬರೆದಾರೆ, ಏನು ಹಿಂಗಾಗ್ಬಿಡದೆ ಅಂತ. ಅದೇನು ಹಣೆ ಬರೋ, ನಾನು ಮಂಡಲ ಪಂಚಾಯತಿ ಮೆಂಬರ್ ಆಗಿದ್ದನು, ಇಷ್ಟೆಲ್ಲ ಅವಕಾಶ ತಗೊಂಡು ಇದೆಲ್ಲ ಆಗಿದ್ದೀನಿ, ಮಂತ್ರಿ ಯಾಕ್ರಿ ಆಗಬಾರ್ದು? ನನ್ನ ಅನುಭವ ಎಷ್ಟು? ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿದ್ದರು ಒಂದೇ ಸಾರಿ ದುಡ್ಡು ಕೊಟ್ಟು ರಿಯಲ್ ಎಸ್ಟೇಟ್ ದುಡ್ಡು ಮಾಡ್ಕೊಂಡು MLAಗಳಾಗ್ಬಿಟ್ಟು ಮಂತ್ರಿಗಳಾಗ್ತಾರೆ. ನಾನು ಗ್ರಾಮ ಪಂಚಾಯತಿ ಮಂಡಲ ಪಂಚಾಯತಿಯಿಂದ ಹಿಡಿದು ಇವತ್ತುವರೆಗೆ ಯಾವುದೂ ಸೋಲು ಕಂಡಿಲ್ಲ, ಯಾವ ಪೋಸ್ಟು ಬಿಟ್ಟಿಲ್ಲ. ಈ ಕೋಲಾರ ಜಿಲ್ಲೆಯಲ್ಲಿ ಕೆಳಂತಿದ್ದ ಎಲ್ಲ ಪೋಸ್ಟ್ಗಳು, ಎಲ್ಲ ಅವಕಾಶಗಳು ನೋಡಿದ್ರೆ ನಂಜೇಗೌಡ ಒಬ್ಬರೇ ಇರ್ಬೋದು ನನ್ನ ಪ್ರಕಾರ ಕೋಲಾರ ಜಿಲ್ಲೆಯಲ್ಲಿ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ಸಂಬಂಧ ಈಗಾಗಲೇ ಬಹಳಷ್ಟು ಒಂದು ಕುತೂಹಲ ಕೂಡ ಇದೀಗ ಆರಂಭ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ಬಿಜೆಪಿ, ಮತ್ತೊಂದ್ ಕಡೆ ಕಾಂಗ್ರೆಸ್ ನಾಯಕರಲ್ಲಿ ಬಹಳಷ್ಟು ಒಂದು ಕುತೂಹಲ ಕೂಡ ಕೆರಳಿಸಿದೆ. ಈಗ ಮಾಲೂರಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಒಂದು ಮತ ಎಣಿಕೆ ಸಂದರ್ಭದಲ್ಲಿ ಆದಂತಹ ತಪ್ಪುಗಳು ಮತ್ತೆ ಮರುಕಳಿಸಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಒಂದು ಮನವಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಶಾಸಕ ಕೆ.ವೈ. ನಂಜೇಗೌಡ ಅವರು ಏನು ಕಳೆದ ಬಾರಿ ಆದಂತಹ ಒಂದು ಮತ ಎಣಿಕೆ ವೇಳೆಯಲ್ಲಿ ಯಾವುದೇ ತಪ್ಪುಗಳು ಕೂಡ ಆಗಿಲ್ಲ, ಮತ್ತೆ ಅದೇ ಫಲಿತಾಂಶ ಹೊರಬೀಳುತ್ತೆ, ಮತ್ತೆ ನಾನೇ ಶಾಸಕನಾಗಿ ಮುಂದುವರಿತೀನಿ ಅಂತಕ್ಕಂಥ ಮಾತನ್ನ ಇದೀಗ ಕೆ.ವೈ. ನಂಜೇಗೌಡ ಅವರು ಹೇಳಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.